ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಅವ್ರಿಗೆಲ್ಲ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಿಮಗೆ ಗೊತ್ತಿರೋ ಥರ ಕ್ಯಾಮ್ರಾ ಮುಂದೆ ಬಂದು ನಾನು ತುಂಬ ದಿನವೇ ಆಗೋಗ್ಬಿಟ್ಟಿದೆ. ಜಾಸ್ತಿ ನಾನು ರೀಲ್ಸ್ ಮಾಡ್ತಾಯಿಲ್ಲ, ವೀಡಿಯೋಸು ಮಾಡ್ತಾಯಿಲ್ಲ, ಏನೂ ಪೋಸ್ಟ್ ಅಷ್ಟೊಂದು ಮಾಡ್ತಿಲ್ಲ. ಸುಮ್ಮನೆ ನಾರ್ಮಲಾಗಿ ಒಂದೊಂದು ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಅದು ಬಿಟ್ಟರೆ ಯೂಟ್ಯೂಬಲ್ಲಂತೂ ಒಂದೇ ಒಂದು ವೀಡಿಯೋನೂ ಮಾಡ್ತಾಯಿಲ್ಲ. ಇವತ್ತು ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನೋ ಒಂಥರ ಖುಷಿ ಆಗ್ತಾಯಿದೆ. ಫಸ್ಟು ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ಎಷ್ಟು ಎಕ್ಸೈಟ್ಮೆಂಟ್ ಮತ್ತು ಕ್ಯೂರಿಯಾಸಿಟಿ ಎಲ್ಲ ಇತ್ತು, ಆ ಥರ ಇವಾಗ ಫೀಲ್ ಆಗ್ತಾಯಿದೆ ನನಗೆ. ಅಂದರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೂ ಒಂದು ಸ್ವಲ್ಪ ನಾನು ಎಷ್ಟು ಟೇಕ್ಸ್ ತೊಗೊಂಡಿದ್ದೀನಿ ಗೊತ್ತಾ ಈ ವಿಡಿಯೋ ಒಂದು ಮಾಡಬೇಕು ಅಂತ. ಏನಪ್ಪ ಅಂದರೆ ತುಂಬ ದಿನ ಗ್ಯಾಪಾಗಿ ಹೋಗಿದ್ದೆ ಅಲ್ವಾ, ಅದರಿಂದ ಎಲ್ಲ ಮರ್ತೋಗ್ಬಿಟ್ಟಿದ್ದೀನಿ. ನಾನು ಇಷ್ಟು ದಿನ ಸ್ಟಾಪ್ ಮಾಡಿದ್ದೆ ವೀಡಿಯೋಸ್ ಎಲ್ಲ ಮಾಡೋದು. ಇನ್ಮೇಲೆ ಅದನ್ನು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ, ಯೂಟ್ಯೂಬ್ನ ಇಲ್ಲೇ ನಿಲ್ಲಿಸೋದು ಬೇಡ ಅಂತೇಳ್ಬಿಟ್ಟು ಮತ್ತೆ ನಾನು ಕಮ್ ಬ್ಯಾಕ್ ಆಗಿದ್ದೀನಿ. ಇನ್ಮೇಲಿಂದ ಡೈಲಿ ನನ್ನ ವೀಡಿಯೋಸು ಬರ್ತಾ ಇರುತ್ತೆ. ಡೈಲಿ ಬಂದಿಲ್ಲ ಅಂತಂದರೂ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಆದಷ್ಟು ನನಗೆ ಟೈಮ್ ಸಿಕ್ಕಾಗೆಲ್ಲ ನಾನು ವೀಡಿಯೋಸು ಮಾಡಿ ನಾನು ಯೂಟ್ಯೂಬಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ. ಮೊದಲಿನ ಥರನೇ ನೀವು ಪ್ರೀತಿ ಕೊಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ನನಗೆ ತುಂಬಾ ಮುಖ್ಯ. ಇಷ್ಟು ದಿನ ನನ್ನನ್ನು ಯಾವ ಥರ ನೀವೆಲ್ಲರೂ ನನ್ನ ವೀಡಿಯೋಸ್ ನೋಡಿಕೊಂಡು ನನಗೆ ಹೆಂಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದೆ ಇದೇ ಥರ ಸಪೋರ್ಟ್ ನನಗೆ ಬೇಕು. ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ. ನನಗೆ ವೀಡಿಯೋಸ್ ಮಾಡೋಕ್ಕೆ ಹೇಳ್ಬೇಕಂತಂದರೆ ನಾನು ಮತ್ತೆ ವೀಡಿಯೋಸ್ ಮಾಡಬೇಕು ಅನ್ನೋ ಯೋಚನೆ ಬಂದಿದ್ದೆ ನಿಮ್ಮಿಂದ. ಎಲ್ಲರೂ ಅಷ್ಟೇ, ನಾನು ಇಷ್ಟು ದಿನ ವೀಡಿಯೋ ಮಾಡಿಲ್ಲ ಅಂತ ಯಾರೂ ನನಗೆ ಸ್ಟಾಪ್ ಮಾಡಿಲ್ಲ. ಎಲ್ಲರೂ ಅಷ್ಟೇ ನನ್ನ ಹಳೆ ವೀಡಿಯೋಸ್ಗೂ ನಾನು ಆಲ್ಮೋಸ್ಟ್ ಫಸ್ಟಲ್ಲೇ ಮಾಡಿರೋ ವೀಡಿಯೋಸ್ಗೆಲ್ಲ ಕಮೆಂಟ್ ಆಗ್ತಾನೆ ಇದ್ರಿ, ಕ್ವಶನ್ಸ್ ಎಲ್ಲ ಕೇಳ್ತಾನೆ ಇದ್ರಿ. ನಾನು ಅಂದ್ಕೊಳ್ತಿದ್ದೆ ಅದಕ್ಕೆಲ್ಲ ಒಂದು ವೀಡಿಯೋ ಮಾಡಿ ಒಂದೊಂದು ಕಾಮೆಂಟ್ಗೂ ರಿಪ್ಲೈ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ. ಅದರಲ್ಲಿ ಒಂದು ಸ್ವಲ್ಪ ಇವಾಗ ಕೇಳಿರೋ ಕ್ವಶನ್ಗೆ ನಾನು ಆನ್ಸರ್ ಮಾಡೋಕ್ಕೆ ಚಿಕ್ಕದು ಆನ್ಸರ್ ಇರಲ್ಲ, ಒಂದೊಂದು ದೊಡ್ಡ ಇರುತ್ತೆ. ಅದನ್ನು ನಾನು ನಿಮಗೆ ನೀಟಾಗಿ ಡೀಟೇಲಾಗಿ ಹೇಳ್ಬೇಕಲ್ವ, ಅದರಿಂದ ವೀಡಿಯೋಸ್ ಮಾಡಬೇಕು ಅಂತಲೇ ಅಂದ್ಕೊಳ್ತಾ ಇದ್ದೆ. ಆದರೆ ಪಾಪು ಇರೋದ್ರಿಂದ ಯಾವ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ. ನಿಮಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆ ನನಗೆ ಗೊತ್ತಿರೋರಿಗೆಲ್ಲನೂ ಆಲ್ರೆಡಿ ನನಗೆ ಡೆಲಿವರಿ ಆಗಿರೋದ್ರಿಂದ, ಪಾಪು ಆಗಿರೋದ್ರಿಂದ ನಾನು ವೀಡಿಯೋಸ್ ಮಾಡ್ತಾಯಿಲ್ಲ ಅಂತೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿದೆ. ಆದರೂ ವೀಡಿಯೋಸ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಾನೆ ಇದ್ದರು ತುಂಬ ಜನನು. ಅದಕ್ಕೆ ಮತ್ತೆ ನಾನು ಕಮ್ ಬ್ಯಾಕ್ ಮಾಡಿದ್ದೀನಿ. ಇನ್ಮೇಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಸಪೋರ್ಟ್ ಹೇಳಿದ್ನಲ್ವ, ನಿಮ್ಮ ಸಪೋರ್ಟು ನನಗೆ ಇದೇ ಥರ ಇರಲಿ. ನಾನು ಇವಾಗ ಯಾವ ಥರ ನಾನು ವೀಡಿಯೋಸು, ಡೈಲಿ ವ್ಲಾಗ್ಸು ಮತ್ತು ಮೇಕಪ್ ವೀಡಿಯೋಸು, ರೀಲ್ಸು ಮತ್ತು ಶಾಪಿಂಗು ಎಲ್ಲ ಥರ ವೀಡಿಯೋಸ್ ಆಗ್ತಾ ಇದ್ದೀನಲ್ವ ಇದರಲ್ಲಿ. ಮತ್ತು ಇವಾಗ ಏನಾದರೂ ನಿಮಗೆ ಹೊಸದಾಗಿ ಏನಾದರೂ ಕಂಟೆಂಟ್ ವೀಡಿಯೋಸ್ ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿದ್ರೆ, ನೀವು ನನಗೆ ಕಮೆಂಟ್ ಮಾಡಿ ಹೇಳಿದರೆ ಈ ಥರ ವೀಡಿಯೋಸ್ ಮಾಡಿ ಅಂತ ನೀವು ಹೇಳಿದ್ರೆ ನಾನು ಅದನ್ನು ಮಾಡಿ ನಿಮ್ಗೆ ಹೇಳ್ತೀನಿ. ಮತ್ತು ಏನೇ ಡೌಟ್ಸ್ ಇರಲಿ, ಯಾವುದ್ರ ಬಗ್ಗೆ ಆಗಲಿ, ನಿಮ್ಗೆ ಏನಾದರೂ ಕ್ವಶನ್ ಕೇಳಬೇಕು ಅಂದರೆ ಆರಾಮಾಗಿ ಕೇಳಿ ಆನ್ಸರ್ ಮಾಡ್ತೀನಿ. ಇದೇ ಥರ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟು ನನ್ನ ಮುಂದೆ ವೀಡಿಯೋಸ್ನ ನಡ್ಸ್ಕೊಂಡು ಹೋಗೋ ಥರ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದೇ ಪ್ರೀತಿ ಮುಂದುವರಿಲಿ. ಮತ್ತು ಎಲ್ಲರೂ ಹೇಗಿದ್ದೀರಾ? ನೀವು ತುಂಬ ದಿನ ಆಯಿತು ಎಲ್ಲರ ಜೊತೆನೂ ಮಾತಾಡಿ. ಮತ್ತು ಲೈವ್ ಎಲ್ಲ ಬರ್ತಾಯಿದ್ದೆ ನಾನು, ಆವಾಗಲೂ ಅಷ್ಟೇ ಲೈವಲ್ಲಿ ತುಂಬ ಜನ ಬಂದು ನನ್ನ ಜೊತೆ ಎಲ್ಲ ಮಾತಾಡ್ತಾಯಿದ್ರಿ. ಅದೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ. ನಾನು ಅಂದ್ಕೊಂಡಿದ್ದೀನಿ, ಫುಲ್ಲು ಮಿಸ್ ಮಾಡ್ಕೊತಾ ಇದ್ದೀನಿ. ಹೆಂಗಾಗ್ಬಿಟ್ಟಿದೆ ಅಂದರೆ ನನಗೆ ಮನೆಯಲ್ಲಿ ಒಬ್ಬಳೇ ಇದ್ದು ಹುಚ್ಚಿ ಥರ ಆಗೋಗಿದ್ದೀನಿ. ಇನ್ಮೇಲಿಂದ ಆದರೂ ನಿಮ್ಮ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಅಂದರೆ ನಾನು ಇವಾಗ ಮೇಕಪ್ಸು ಅದೆಲ್ಲನೂ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಮನೇಲಿದ್ರೂ ಪಾರ್ಲರ್ ಒಂದು ತೆಗಿತಾ ಇಲ್ಲ, ಪಾರ್ಲರ್ ಓಪನ್ ಇನ್ನೂ ಮಾಡ್ತಾಯಿಲ್ಲ. ಆದಷ್ಟು ಬೇಗ ಪಾರ್ಲರ್ ಯಾಕೆ ಓಪನ್ ಮಾಡ್ತಾಯಿಲ್ಲ ಇನ್ನೂ ಅಂತೇಳ್ಬಿಟ್ಟು ನಾನು ನಿಮಗೆಲ್ಲನೂ ಒಂದು ಫಸ್ಟಲ್ಲೇ ಹೇಳಿದ್ದೆ. ನಾನು ಒಂದು ಸೀಕ್ರೆಟ್ ಇದೆ, ಇನ್ನೂ ಅದನ್ನು ರಿವೀಲ್ ಮಾಡಿಲ್ಲ.
ಅದು ಏನು ಅಂತೇಳ್ಬಿಟ್ಟು ಆದಷ್ಟು ಬೇಗ ನಾನು ನಿಮ್ಮ ಹತ್ರ ರಿವೀಲ್ ಮಾಡ್ತೀನಿ ಅದು ಏನು ಅಂತೇಳ್ಬಿಟ್ಟು. ಅದರಿಂದ ಇನ್ನೂ ಪಾರ್ಲರೆಲ್ಲ ಓಪನ್ ಮಾಡ್ತಾಯಿಲ್ಲ. ಮೇಕಪ್ಸ್ ಮಾತ್ರ ನನ್ನ ಪಾಪುನ ಕರ್ಕೊಂಡೋಗಿನೇ ಆಲ್ರೆಡಿ ಮೇಕಪ್ಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಪ್ಗೆ ನನಗೆ ನಮ್ಮಮ್ಮ ಬರ್ತಾರೆ, ನನ್ನ ಜೊತೆ ಎಲ್ಪ್ ಮಾಡ್ತಾರೆ, ಪಾಪುನ ನೋಡ್ಕೊಳ್ತಾರೆ, ನಾನು ಮೇಕಪ್ಸ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾರಿಗಾದ್ರೂ ಬ್ರೈಡಲ್ ಮೇಕಪ್ ಆಗಿರಲಿ, ಯಾವುದೇ ಥರ ಪಾರ್ಟಿಗೆ ನಾನ್ ಬ್ರೈಡಲ್ಲು ಆ ಥರ ಏನೇ ಮೇಕಪ್ಸ್ ಇದ್ರೂ ನನಗೆ ನೀವು ಇನ್ಸ್ಟಾಗ್ರಾಮಲ್ಲಿ DM ಮಾಡ್ಬೋದು. ಮೇಕಪ್ಸ್ ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಕೆಲಸ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಅಂಥದ್ದು ಕೆಲಸ ನಿಲ್ಲಿಸಿಲ್ಲ. ಪಾರ್ಲರ್ ಒಂದು ತೆಗಿತಾ ಇಲ್ಲ ಅಷ್ಟೇ. ಪಾರ್ಲರ್ ಯಾಕಂದರೆ ಅಂಗಡಿ ಅಂತಂದಮೇಲೆ ಒಂದು ಶಾಪ್ ತೆಗೆದು ಬೆಳಗಿನ ಸಂಜೆವರೆಗೂ ಅಲ್ಲೇ ಇರಬೇಕಾಗುತ್ತೆ. ನಾನು ಅಲ್ಲೇ ಇದ್ದರೆ ಇಲ್ಲಿ ಮನೆಯಲ್ಲಿ ಪಾಪುನ ನೋಡ್ಕೊಳ್ಳೋದು, ಮನೆಯಲ್ಲಿ ಕೆಲಸ ಎಲ್ಲ ನಿಮಗೆ ಗೊತ್ತಿರುತ್ತಲ್ವ, ಒಂದು ಚಿಕ್ಕ ಮಗುನ ನೋಡ್ಕೊಳ್ಳೋದು ಎಷ್ಟು ಕಷ್ಟ ಅಂತೇಳ್ಬಿಟ್ಟು. ಆದ್ದರಿಂದ ಮಗು ಫಸ್ಟು ಒಂದು ಸ್ವಲ್ಪ ದೊಡ್ಡದಾಗಲಿ, ಆಮೇಲೆ ಇವಾಗ ನಾನೊಂದು ರಿವೀಲ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಲ್ಲ ಸೀಕ್ರೆಟ್, ಅದು ಏನು ಅಂತೇಳ್ಬಿಟ್ಟು ಆದಷ್ಟು ಬೇಗ ನಾನು ನಿಮ್ಗೆ ಅದೆಲ್ಲ ತೋರಿಸ್ತೀನಿ. ಆಮೇಲೆ ಪಾರ್ಲರ್ ನನಗಂತೂ ತುಂಬ ಜನ ಕಾಲ್ಸ್ ಬರ್ತಾ ಇರೋದೆ, ಪಾರ್ಲರ್ ಯಾವಾಗ ಓಪನ್ ಮಾಡ್ತೀರಾ, ಪಾರ್ಲರ್ ಯಾವಾಗ ಓಪನ್ ಮಾಡ್ತೀರಾ ಅಂತ. ಮಾಡೋಣ ಆದಷ್ಟು ಬೇಗ, ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ ಎಲ್ಲ ಬೇಗ ಕೆಲಸ ಆಗಿಬಿಟ್ಟು ಎಲ್ಲ ಮುಗಿದ್ಮೇಲೆ ಪಾರ್ಲರೂ ಓಪನ್ ಮಾಡ್ತೀನಿ. ಪಾಪುನ ನೋಡಿಕೊಂಡು ಪಾರ್ಲರನ್ನು ನಡೆಸ್ಕೊಂಡು ಹೋಗೋಣ ಅಂತ ಅಂದ್ಕೊತಾ ಇದ್ದೀನಿ. ಮತ್ತು ತುಂಬ ದಿನ ಆಯ್ತಲ್ವಾ ಮಾತಾಡಿ, ನನಗೆ ಏನು ಮಾತಾಡಬೇಕಂತಲೇ ಗೊತ್ತಾಗ್ತಿಲ್ಲ ಗೈಸ್ ನಿಮ್ಮ ಜೊತೆ ಎಲ್ಲನೂ. ನೋಡಿ, ನೀವೊಂದು ಕಮೆಂಟ್ ಮಾಡ್ತಾಯಿರಿ ನನಗೆ. ನಾನು ಡೈಲಿ ವೀಡಿಯೋಸ್ ಮಾಡಬೇಕಂದ್ರೆ ನೀವು ಇದೇ ಥರ ನನಗೆ ಡೈಲಿ ಕಾಮೆಂಟ್ಸ್ ಮಾಡಿಬಿಟ್ಟು ಕ್ವಶನ್ಸ್ ಕೇಳ್ತಾಯಿದ್ರೆ ನಾನು ನಿಮ್ಮ ಜೊತೆ ಆ್ಯಕ್ಟಿವ್ ಆಗಿರ್ತೀನಿ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಮತ್ತು ಓಕೆ ಗೈಸ್, ನೋಡಿದ್ರಲ್ವಾ ಇಷ್ಟು ವಿಡಿಯೋ. ಮತ್ತು ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಇನ್ನೊಂದಷ್ಟು ಜನ ನಿಮ್ಮ ಫ್ರೆಂಡ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ, ಮತ್ತೆ ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ. ಏನಂದರೆ ಇದೊಂದು ನಾನು ಮತ್ತೆ ವೀಡಿಯೋಸ್ ಮಾಡ್ತೀನಿ ಅಂತ ನಿಮಗೋಸ್ಕರ, ನಿಮಗೆಲ್ಲರಿಗೂ ತಿಳಿಸೋಣ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೆಕ್ಸ್ಟು ನಾನು ನಿಮಗೆ ಶಾಪಿಂಗ್ ಬ್ಲಾಗ್ಸೇ ಆಗಲಿ, ಎಲ್ಲ ಥರ ವೀಡಿಯೋಸು, ಡೈಲಿ ವ್ಲಾಗ್ಸು ಎಲ್ಲ ಮಾಡ್ತಾಯಿರ್ತೀನಿ. ನೆಕ್ಸ್ಟು ಅದು ಬಿಟ್ಟು ನೀವೇನಾದರೂ ಬೇರೆ ಕಂಟೆಂಟ್ ಇದ್ದರೆ ನನಗೆ ಈ ಥರ ಮಾಡಿ ಅಂತ ತಿಳಿಸಿ. ಇಲ್ಲ ಚಾಲೆಂಜ್ ಬರುತ್ತಲ್ವ, ಈ ಫುಡ್ ಚಾಲೆಂಜ್ ಅಂತೆ, ಅದು ಇದು ಚಾಲೆಂಜ್, ಕಲರ್ ಚಾಲೆಂಜು ಎಲ್ಲ ಇವಾಗೆಲ್ಲ ಇದೆ, ಆಲ್ಮೋಸ್ಟ್ ಟ್ರೆಂಡಿಂಗ್ ನಡೀತಾ ಇದೆ. ಆ ಥರ ಏನಾದರೂ ಚಾಲೆಂಜಸ್ಸು ನಿಮ್ಗೆ ಇಷ್ಟ ಆಗಿದ್ದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಅದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಓಕೆ ಗೈಸ್, ನನಗೆ ಇವತ್ತೇನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟು ಬರ್ತಾ ಇರ್ತೀನಿ, ಇನ್ಮೇಲಿಂದ ಜಾಸ್ತಿ ಸಮಾಚಾರ ತಗೊಂಡು ಬಂದು ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ತುಂಬ ಜನ ಕಮೆಂಟ್ಸ್ ಎಲ್ಲ ಮಾಡ್ತಾ ಇದ್ದೀರಾ, ನನಗೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಏನಂದರೆ ನಾನು ವೀಡಿಯೋಸ್ ಮಾಡಿಲ್ಲ ಅಂತಂದ್ರೂ ನನಗೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ, ಕಾಮೆಂಟ್ಸ್ ಮಾಡ್ತಾ ಇದ್ದೀರಾ, ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಒಂದಷ್ಟು ಜನ ಹೆಂಗೆ ಅಂತಂದರೆ ನನಗೆ ಒಂಥರ ನನ್ನನ್ನು ಇನ್ನೂ ಈ 7-8 ತಿಂಗಳಾದರೂ ಇನ್ನೂ ಇವ್ರು ನನ್ನನ್ನು ಮರ್ತಿಲ್ವಾ ಅನ್ನೋ ಥರ. ಅಂದರೆ ಇವಾಗ ಒಂದೇ ಊರಲ್ಲಿರೋರು ಮತ್ತು ಒಂದೇ ಹತ್ರ ಇರೋರು, ಆ ಥರ ಇರೋರೇ ಬೇರೆ, ಅಂದರೆ ರಿಲೇಟಿವ್ಸು ಎಲ್ಲ ಅವರು ಗ್ಯಾಪ್ ಇಟ್ಕೊಂಡಿರ್ತಾರೆ. ಆದರೆ ನಾವು ಒಂದೆರಡು ದಿನ ಇದರಲ್ಲಿ ವೀಡಿಯೋಸ್ ಮಾಡಿ ಸ್ವಲ್ಪ ಮಾತಾಡಿ, ಅಷ್ಟು ಮಾತಾಡಿಲ್ಲ, ಸುಮ್ಮನೆ ಕಾಮೆಂಟ್ಸಲ್ಲಿ ಮಾತಾಡಿ ಒಂದಷ್ಟು ವೀಡಿಯೋಸ್ ಮಾಡಿ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದೀರಾ ಅಂದರೆ ನನಗೆ ಅದೇ ಒಂಥರ ಥ್ಯಾಂಕ್ಸ್ ಹೇಳ್ತೀನಿ. ನನಗೊಂಥರ ಖುಷಿ ಆಗುತ್ತೆ, ನಿಮ್ಮ ಪ್ರೀತಿ ಇಷ್ಟೆಲ್ಲ ಕೊಟ್ಟಿದ್ದೀರಲ್ಲ ಅಂತೇಳ್ಬಿಟ್ಟು. ಅದರಿಂದ ನನಗೆ ಹೇಳ್ಬೇಕಂದ್ರೆ ನಾನು ವೀಡಿಯೋಸ್ ಮಾಡೋಕ್ಕೆ ನೀವೇ ಕಾರಣ. ನೀವು ಯಾವಾಗ ನನಗೆ ಆ ಥರ ವೀಡಿಯೋಸ್ ಮಾಡಿರಿ ಮತ್ತು ಅದು ಇದು ಅಂತ ಕಾಮೆಂಟ್ಸ್ ಮಾಡ್ತಿದ್ರಲ್ಲ, ಅದಕ್ಕೆ ನನಗೆ ತುಂಬಾ ಖುಷಿ ಆಯಿತು. ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇದೇ ಥರ ವೀಡಿಯೋಸ್ನ ಫಸ್ಟು ಯಾವ ಥರ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ ನೋಡಿ, ಅದೇ ಥರ ವೀಡಿಯೋಸ್ ಮಾಡಿಕೊಂಡು ನನ್ನ ಚಾನಲ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡ್ತಾಯಿದ್ದೀನಿ. ನನ್ನ ಚಾನಲ್ ನಿಜ ಸಬ್ಸ್ಕ್ರೈಬರ್ಸು 2700 ಸಬ್ಸ್ಕ್ರೈಬರ್ಸ್ ಇದ್ದಾರೆ.
ಆದರೆ ನಾನು ವೀಡಿಯೋಸ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲ ಸಬ್ಸ್ಕ್ರೈಬರ್ಸ್ ಆಗಿದ್ರಲ್ವ, ವೀಡಿಯೋ ಸ್ಟಾಪ್ ಮಾಡಿದ್ಮೇಲೂ ಸಬ್ಸ್ಕ್ರೈಬರ್ಸ್ ಕಂಟಿನ್ಯೂ ಆಗ್ತಾನೇ ಇದೆ. ನಾನು ಹೇಳ್ಬೇಕಂತಂದರೆ 2500 ಏನೋ ಸಬ್ಸ್ಕ್ರೈಬರ್ಸು ನಾನು ವೀಡಿಯೋ ಸ್ಟಾಪ್ ಮಾಡಿದ್ದು. ನೋಡಿ 700 ಸಮಥಿಂಗ್ ಆಗಿದೆ, ಇನ್ನೂ ಜಾಸ್ತಿನೇ. ಅಷ್ಟು ಆಗಿದೆ ಅಂತಂದರೆ ನನ್ನ ವೀಡಿಯೋಸ್ ನೋಡಿನೇ ಸಬ್ಸ್ಕ್ರೈಬರ್ಸ್ ಆಗ್ತಾ ಇರೋದು. ಅದಕ್ಕೆ ನಾನು ಅಂದ್ಕೊಳ್ತಾ ಇದ್ದೀನಿ, ನಾನು ಇಲ್ಲಿಗೆ ವೀಡಿಯೋ ಎಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ. ನಾನು ವೀಡಿಯೋಸ್ ಮಾಡಿಲ್ಲ ಅಂದರೂ ನನಗೆ ಜನ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ ನಾನು ವೀಡಿಯೋಸ್ನ ಸ್ಟಾಪ್ ಮಾಡಬಾರ್ದು ಮತ್ತು ಕಂಟಿನ್ಯೂ ಮಾಡಬೇಕು ಅನ್ನೋ ಒಂದು ಮೈಂಡ್ ಬಂತು ನನಗೆ. ಅದಕ್ಕೆ ಪರವಾಗಿಲ್ಲ, ಇವಾಗ ಪಾಪುನೆಲ್ಲ ನೋಡಿಕೊಂಡು ವೀಡಿಯೋಸ್ ಮಾಡೋದು ತುಂಬಾ ಕಷ್ಟ. ಗೊತ್ತಿರುತ್ತೆ ಈ ಪಾಪು ಇರೋ ಮನೆಗಳಲ್ಲಿ ಯಾವ ಥರ ಲೇಡೀಸು ಫೇಸ್ ಮಾಡ್ತಾರೆ ಅಂತ. ಇವಾಗ ಒಬ್ಬಳೇ ಇರೋದ್ರಿಂದ ಪಾಪನ್ನ ನೋಡ್ಕೋಬೇಕು ಟೈಮ್ ಪ್ರಕಾರ. ಅದು ಮತ್ತು ನನ್ನ ಮಗಳಿಗೆ ಸ್ಕೂಲಿಗೆ ಹೋಗ್ತಾಳೆ, ಅವಳಿಗೆ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಅವಳನ್ನ ಕಳಿಸಿ ಪಾಪನ್ನ ನೋಡಿಕೊಂಡು, ಮತ್ತು ನನಗೆ ಫುಲ್ ಅದು ಒಂಥರ ಹೆಂಗಾಗ್ಬಿಟ್ಟಿತ್ತು ಅಂದರೆ ಮನೆ ಕೆಲಸ ಯಾವುದು ಬೇಡ, ಒಂದಷ್ಟು ದಿನ ಎಲ್ಲಾದರೂ ಹೋಗ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡೋಣ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅದೇ ಅಂದ್ಕೊಂಡೆ, ನಾವು ಸುಮ್ಮನೆ ಕುತ್ಕೊಂಡ್ರೆ ತಾನೇ ನಮ್ಗೆ ಆ ಥರ ಎಲ್ಲ ಯೋಚನೆ ಬರೋದು. ಇದ್ರ ಬದಲು ನಾವು ಒಂದು ಸ್ವಲ್ಪ ಸಿಕ್ಕಿರೋ ಟೈಮಲ್ಲಿ ಫ್ರೀಯಾಗಿ ನಿಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು ನಿಮ್ಮ ಜೊತೆನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನ್ನ ಮೈಂಡೂ ಫ್ರೆಶ್ ಆಗುತ್ತೆ, ನಾನು ಮೊದಲಿನ ಥರ ಆಗ್ತೀನಿ ಅನ್ನೋ ಯೋಚನೆ ಮಾಡಿಕೊಂಡು ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ನೀವು ನನಗೆ ಇದೇ ಥರ ಇದು ಮಾಡ್ಕೊಳ್ಳಿ, ಏನಂದರೆ ಪ್ರೋತ್ಸಾಹ ಮಾಡಿ ನನ್ನ ವೀಡಿಯೋಸ್ಗೆ. ನಾನು ವೀಡಿಯೋಸ್ ಮಾಡೋದಕ್ಕೆ ಎನರ್ಜಿ ಬರುತ್ತೆ ನೀವು ಇದೇ ಥರ ನನ್ನನ್ನು ಸಪೋರ್ಟ್ ಮಾಡ್ತಾಯಿದ್ರೆ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋ ಇಷ್ಟೇ. ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.